ಹಾಯ್ ಸ್ನೇಹಿತರೆ ನಾವಿವತ್ತು ಒಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಮಾತನಾಡೋಕ್ಕೆ ಹೊರಟಿದ್ದೀವಿ. ಅವ್ರು ಬೇರೆ ಯಾರು ಅಲ್ಲ, ಇವರ ಹೆಸರನ್ನು ಬೆಳಿಗ್ಗೆ ಎದ್ದ ತಕ್ಷಣ ನೆನೆದ್ರೆ ದಿನವಿಡೀ ನಗು ಬರೋದು ಗ್ಯಾರಂಟಿ. ಕೈಯಲ್ಲಿ ಒಂದು ಜ್ಯೋತಿಷದ ಚಾರ್ಟ್ ಹಿಡಿದು ಕಣ್ಣುಗಳನ್ನು ದೊಡ್ಡದು ಮಾಡಿ ಒಂಥರ ವಿಚಿತ್ರ ರಾಗದಲ್ಲಿ ನಂಬರು ಅಂದರೆ ನಾನು ಅಂದರೆ ನಂಬರು ಅಂತ ಕಿರ್ಚಾಡ್ತಾರಲ್ಲ, ಎಸ್ ಅವರೇ, ನಮ್ಮ ಸೋಷಿಯಲ್ ಮೀಡಿಯಾದ ಅನ್ಕ್ರೌಂಡ್ ಕಿಂಗ್ ಆರ್ಯವರ್ಧನ್ ಗುರುಜಿ. ಹಾ 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 ಆ ದಂಗ ನಕ 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 ಆ ಜಿಂಗ ಲಕ 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 ವಾಗ 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 ಆ ಜಿಂಗ ಲಕ ಲಕ. ಸ್ನೇಹಿತರೆ, ಕರ್ನಾಟಕದ ಮೀಮ್ ಕ್ರಿಯೇಟರ್ಸ್ ಪಾಲಿಗೆ ಇವತ್ತಿವರು ಸಾಕ್ಷಾತ್ ಅನ್ನದಾತ ಇದ್ದಂತೆ. ಇವ್ರು ಬಾಯಿ ಬಿಟ್ರೆ ಸಾಕು, ಟ್ರೋಲರ್ಗಳಿಗೆ ಒಂದು ತಿಂಗಳಿಗೆ ಆಗುವಷ್ಟು ಕಂಟೆಂಟ್ ಸಿಗುತ್ತೆ. ಆರಂಭದಲ್ಲಿ ಸಂಖ್ಯೆಗಳನ್ನು ಇಟ್ಕೊಂಡು ಟ್ರೋಲ್ ಆಗ್ತಿದ್ದ ಈ ಗುರುಜಿ ಇತ್ತೀಚೆಗೆ ಈಗ ಲಕ್ಷ್ಮಿ ಕುಂಡೀಲಿ ಇರ್ತಾಳೆ ಅನ್ನೋ ಹೊಸ ಸಿದ್ಧಾಂತವನ್ನು ಮಂಡಿಸಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಈಗ ತಲ್ಲಣವನ್ನು ಸೃಷ್ಟಿಸಿದ್ದಾರೆ. ತೆಗೆದ ಬಗ್ಗೆನೇ ತುಂಬ ಮಾತಾಡ್ತೀನಿ, ಇದು ಜ್ಯೋತಿಷನೇ, ಬೇರೆ ತಪ್ಪು ತಿಳ್ಕೋಬೇಡಿ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಒಳ್ಳೆ ಹುಚ್ಚಂತರ ಮಾತಾಡ್ತಾರೆ ಅಂತ ಜನ ಉಗಿತಿದ್ರು, ಇವರ ಟ್ರೆಂಡ್ ಮಾತ್ರ ಕಮ್ಮಿ ಆಗ್ತಿಲ್ಲ. ಅಷ್ಟಕ್ಕೂ ಯಾರು ಈ ಆರ್ಯವರ್ಧನ್ ಗುರುಜಿ, ಇವರ ನಿಜವಾದ ಹೆಸರೇನು, ಇವರ ಅಸಲಿ ಹಿನ್ನೆಲೆ ಏನು, ಇವರು ಎಲ್ಲೆಲ್ಲಿ ಹೇಗೆಲ್ಲ ಟ್ರೋಲ್ ಆದರು, ಇದೆಲ್ಲ ಬಿಸ್ನೆಸ್ ನಾಟಕವ? ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಹಿಸ್ಟ್ರಿಯನ್ನು ನೋಡೋಣ. ಸ್ನೇಹಿತರೆ, ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡ್ಕೊಳ್ಳಿ. ಡೈವರ್ಸ್ ಜಾತಕ ನಿಮ್ದು? ಮದುವೆ ಆದ್ಮೇಲೆ ಸರ್. ಡೈವರ್ಸ್ ಜಾತಕ ಏನಕ್ಕಾಗಿ ಸರ್? ಏನೋ ಓದ್ ಜನ್ಮದಲ್ಲಿ ಯಾವಾಗಲ ಕುತ್ಕೇಡ್ ಸಾಯಿಸಿದ್ರ? ಸರ್ ಓದ್ ಜನ್ಮದಲ್ಲಿ ಯಾಕೆ ಕುತ್ಕೇಡ್ ಸಾಯಿಸಿದ್ರ? ಸ್ನೇಹಿತರೆ, ಈ ಆರ್ಯವರ್ಧನ್ ಗುರುಜಿ ಬಗ್ಗೆ ತಿಳ್ಕೋಬೇಕು ಅಂದರೆ ಈಗ ನಾವು ಫ್ಲ್ಯಾಶ್ ಬ್ಯಾಕ್ ಕಡೆ ಹೋಗಬೇಕು. ಸ್ನೇಹಿತರೆ, ಈ ಆರ್ಯವರ್ಧನ್ ಅನ್ನೋ ಹೆಸರೇನು ಇವರಿಗೆ ಹುಟ್ಟುತ್ತಾ ಬಂದಿದ್ದಲ್ಲ. ಇವರ ಅಸಲಿ ಹೆಸರು ರಮೇಶ್. ಇವರು ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಒಂದು ಸಣ್ಣ ಹಳ್ಳಿಯಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದವರು. ಸ್ನೇಹಿತರೆ, ಆರಂಭದಲ್ಲಿ ಇವರಿಗೂ ಜ್ಯೋತಿಷಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ ಅಂತ ಅವರ ಹಳ್ಳಿಯವರೇ ಹೇಳ್ತಾರೆ. ಬದುಕು ಹುಡುಕಿಕೊಂಡು ಇವರು ಬೆಂಗಳೂರಿಗೆ ಬರ್ತಾರೆ. ಈ ರಮೇಶ್ ಗಾರ್ಮೆಂಟ್ಸ್, ರಿಯಲ್ ಎಸ್ಟೇಟ್ ಸೇರಿದಂತೆ ಸಿಕ್ಕ ಕೆಲಸಗಳನ್ನೆಲ್ಲ ಮಾಡಿದರು. ಆದರೆ ಎಲ್ಲೋ ಅದೃಷ್ಟ ಕೈ ಹಿಡಿಯಲಿಲ್ಲ. ಕೈಲಿದ್ದ ದುಡ್ಡೆಲ್ಲ ಕೊನೆಗೆ ಖಾಲಿ ಆಯಿತು. ಯಾವಾಗ ಲೈಫಲ್ಲಿ ಫುಲ್ ಲಾಸ್ ಆಯಿತೋ ಇವರು ಕಂಡುಕೊಂಡಿದ್ದೆ ಈ ನ್ಯೂಮರಾಲಜಿ ಅಥವಾ ಸಂಖ್ಯಾಶಾಸ್ತ್ರ. ತಮಗೆ ತಾವೇ ಆರ್ಯವರ್ಧನ್ ಅಂತ ಒಂದು ಸ್ಟೈಲಿಶ್ ಹೆಸರಿಟ್ಕೊಂಡು TV ಚಾನೆಲ್ಗಳ ಸ್ಟುಡಿಯೋ ಮೆಟ್ಟಿಲು ಹತ್ತಿದ್ರು. ಆರಂಭದಲ್ಲಿ ಬೆಳಗಿನ ಜಾವದ ರಾಶಿ ಭವಿಷ್ಯ ಪ್ರೋಗ್ರಾಮ್ಗಳಲ್ಲಿ ಕಾಣಿಸಿಕೊಳ್ಳೋಕ್ಕೆ ಶುರು ಮಾಡಿದರು. ಆದರೆ ಟಿವಿಯಲ್ಲಿ ಇವರ ಎಂಟ್ರಿ ಹೇಗಿತ್ತು ಗೊತ್ತಾ? ಬೇರೆ ಜ್ಯೋತಿಷಿಗಳ ಥರ ಶಾಂತವಾಗಿ ನಿಮ್ಮ ರಾಶಿಗೆ ಇವತ್ತು ಶುಭ ಮುಹೂರ್ತ ಅಂತ ಇವರು ಹೇಳ್ತಿರ್ಲಿಲ್ಲ. ಇವರು ಟೇಬಲ್ ಗುದ್ದಿ ಕ್ಯಾಮ್ರಾ ಕಣ್ಣು ಗುರಾಯಿಸಿ ಮಾತನಾಡೋಕ್ಕೆ ಶುರು ಮಾಡ್ತಾಯಿದ್ರು. ಇವರ ಮೊದಲ ಟ್ರೋಲ್ ನಂಬರ್ ನೋಡೋಣ. ಗುರೂಜಿ ಇಡೀ ಕರ್ನಾಟಕಕ್ಕೆ ಮೊದಲು ಟ್ರೋಲ್ ಮೆಟೀರಿಯಲ್ ಆಗಿದ್ದು ತಮ್ಮ ವಿಚಿತ್ರ ಸಂಖ್ಯಾಶಾಸ್ತ್ರದಿಂದ. ಅದು ಯಾವುದೇ ಸಮಸ್ಯೆ ತಗೊಂಡು ಹೋದ್ರೂ ಇವ್ರ ಹತ್ರ ಒಂದೇ ಪರಿಹಾರ: ನಾನು ಅಂದರೆ ನಂಬರು ಅಂದರೆ ನಾನು. ನಿಮ್ಮ ಹೆಸರಲ್ಲಿರೋ ಅಕೌಂಟ್ಗಳನ್ನು ಕೌಂಟ್ ಮಾಡಿ, ಅದಕ್ಕೆ ಯಾವುದೋ ಒಂದು ನಂಬರ್ ಸೇರಿಸಿ, ಈ ನಂಬರು ನಿಮ್ಮ ಲೈಫ್ ಚೇಂಜ್ ಮಾಡುತ್ತೆ ಅಂತ ಹೇಳ್ತಿದ್ರು. ಹಾಗೆ ನಂಬರು ನಿಮ್ಮನ್ನು ಹಾಳು ಮಾಡುತ್ತೆ ಅಂತ ಒಂಥರ ವಿಚಿತ್ರ ರಾಗದಲ್ಲಿ ಹೇಳ್ತಿದ್ರು. ನಂಬರ್ ಅಂದರೆ ನಾನು ಅಂದರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವ್ರಿಗೆ ಗೊತ್ತು. ನಿಮ್ಮ ಯಜಮಾನ್ ಏನ್ ಮಾಡ್ತಾರೆ? ಅವ್ರ ಪೇಂಟ್ ಕೆಲಸ ಮಾಡ್ತಾರೆ. ನಿಮ್ಗೆ ಯಾವ ಥರ ಬಣ್ಣ ಹೊಡೆದವ್ರ? ಆ ನಂಬರು ಅನ್ನೋ ಪದವನ್ನು ಇವರು ಉಚ್ಚರಿಸೋ ಶೈಲಿಯೇ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಆಡಿಯೋ ಆಗಿ ಸಿಕ್ಕಾಬಟ್ಟೆ ವೈರಲ್ ಆಯಿತು. ಇಷ್ಟಕ್ಕೆ ನಿಲ್ಲದೆ ಇವರು ಕ್ರಿಕೆಟ್ ಮ್ಯಾಚ್ಗಳ ಭವಿಷ್ಯ ಹೇಳೋಕ್ಕೆ ಶುರು ಮಾಡಿದರು. IPL ಬಂದ್ರಂತೂ ಸಾಕು, TV ಸ್ಟುಡಿಯೋದಲ್ಲಿ ಕೂತು ಇವತ್ತು ಇಷ್ಟನೇ ನಂಬರು ಇರೋ ಆಟಗಾರನೇ ಹೊಡೆಯೋದು, ಇವತ್ತು RCB ಕಪ್ ಗೆಲ್ಲೋದು ಫಿಕ್ಸು, ನಾನು ಬರೆದು ಕೊಡ್ತೀನಿ ಅಂತ ಸವಾಲಾಗ್ತಿದ್ರು. ಟ್ವಿಸ್ಟ್ ಏನಪ್ಪ ಅಂದರೆ, ಇವರು ಯಾರಿಗೆ ಗೆಲ್ತಾರೆ ಅಂತ ಹೇಳ್ತಿದ್ರೋ ಆ ಟೀಮ್ ಮರುದಿನ ಭೀಕರವಾಗಿ ಸೋಲ್ತಾ ಇತ್ತು. ಇವರು ಯಾರಿಗೆ ಸೆಂಚುರಿ ಹೊಡಿತಾರೆ ಅಂತಿದ್ರು ಅವರು ಡಕ್ಔಟ್ ಆಗ್ತಿದ್ರು. ಇದನ್ನೇ ಕಾಯ್ತಿದ್ದ ಟ್ರೋಲರ್ಸ್ ಇವರ ಹಳೆಯ ಪ್ರಿಡಿಕ್ಷನ್ ವಿಡಿಯೋಗಳನ್ನು ಇಟ್ಕೊಂಡು ಇವರನ್ನು ಉಲ್ಟಾ ಜ್ಯೋತಿಷಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ತೊಳೆಯೋಕೆ ಅಥವಾ ಟ್ರೋಲ್ ಮಾಡೋಕ್ಕೆ ಶುರು ಮಾಡಿದರು. ಇವರ ಭವಿಷ್ಯ ಸುಳ್ಳಾದಷ್ಟು ಇವರ ವಿಡಿಯೋಗಳು ಮಿಲಿಯನ್ ಗಟ್ಟಲೆ ವ್ಯೂಸನ್ನು ಪಡಿತಾ ಹೋದರು. ಇನ್ನು ನಂಬರ್ 2, ಬಿಗ್ ಬಾಸ್ ಮನೆಗೆ ಬಂದ್ಬಿಡ್ತಾರೆ. ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಈ ಆರ್ಯವರ್ಧನ್ ಅನ್ನೋ ಹೆಸರು ಸಿಕ್ಕಾಬಟ್ಟೆ ಸೌಂಡ್ ಮಾಡ್ತೋ ಆಗ ಬಿಗ್ ಬಾಸ್ ಟೀಮ್ ಇವರಲ್ಲಿ ಒಬ್ಬ ಪಕ್ಕಾ ಎಂಟರ್ಟೈನರನ್ನು ಕಂಡುಕೊಳ್ತಾರೆ. ಮೊದಲು ಬಿಗ್ ಬಾಸ್ OTT, ಆಮೇಲೆ ಮೇನ್ ಸೀಸನ್ ಎರಡಕ್ಕೂ ಇವರನ್ನು ಕರೆದುಕೊಂಡು ಬರ್ತಾರೆ. ಬಿಗ್ ಬಾಸ್ ಮನೆಗೆ ಹೋದ್ಮೇಲಂತೂ ಇವರ ಟ್ರೋಲ್ ಗ್ರಾಫ್ ರಾಕೆಟ್ ವೇಗದಲ್ಲಿ ಬೆಳೆಯಿತು. ಅಲ್ಲಿವರೆಗೂ ಬರೀ ಟಿವಿಯಲ್ಲಿ ಮಾತ್ರ ಅಬ್ಬರಿಸ್ತಿದ್ದ ಗುರುಜಿ ರಿಯಲ್ ಕ್ಯಾರೆಕ್ಟರ್ ಜನಕ್ಕೆ ಗೊತ್ತಾಗಿದ್ದು ಅಲ್ಲೇ. ಮನೆಯೊಳಗೆ ಗುರುಜಿ ಮಾಡ್ತಿದ್ದ ಕಾಮಿಡಿ, ಸಣ್ಣ ವಿಷಯಕ್ಕೆ ಆಟ ಮಾಡೋದು, ಟಾಸ್ಕ್ ಕೊಟ್ಟರೆ ತಪ್ಪಿಸಿಕೊಳ್ಳೋಕ್ಕೆ ನೋಡೋದು ಎಲ್ಲವೂ ಟ್ರೋಲ್ ಆದವು. ಅದರಲ್ಲೂ ಇವರ ಊಟದ ಕ್ರೇಜ್ ಇದೆಯಲ್ಲ, ಹಬ್ಬ
ತಮಗೆ ಊಟ ಕಮ್ಮಿ ಆಯಿತು ಅಂತ ಇಡೀ ಮನೆಯವರ ಜೊತೆ ಜಗಳ ಆಡೋದು, ತಟ್ಟೆ ಇಟ್ಕೊಂಡು ಅಳೋದು, ಇದನ್ನು ನೋಡಿ ಜನ ಇವರ ಜ್ಯೋತಿಷಿನ ಅಥವಾ ಕಾಮಿಡಿಯನ ಅಂತ ನಗಾಡ್ತಿದ್ರು. ಆದರೆ ಇಲ್ಲೊಂದು ಮ್ಯಾಜಿಕ್ ನಡೀತು. ಜನ ಇವರನ್ನ ಎಷ್ಟು ಟ್ರೋಲ್ ಮಾಡಿದ್ರು ಅಷ್ಟೇ ಇಷ್ಟಪಡೋಕೆ ಶುರು ಮಾಡಿದರು. ಬಿಗ್ ಬಾಸ್ ಇತಿಹಾಸದಲ್ಲಿ ಅತಿ ಹೆಚ್ಚು ಎಂಟರ್ಟೈನ್ಮೆಂಟ್ ಕೊಟ್ಟ ಕಂಟೆಸ್ಟೆಂಟ್ ಲಿಸ್ಟಲ್ಲಿ ಇವರು ಟಾಪ್ಗೆ ಬಂದು ನಿಂತಿದ್ರು. ಅದರಲ್ಲಂತೂ ಬಿಗ್ ಬಾಸ್ ಮನೇಲಿ ಒಂದು ಮೀಮ್ ಸಖತ್ ಟ್ರೆಂಡ್ ಆಗಿತ್ತು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಇನ್ನು ಸ್ನೇಹಿತರೆ, ಈಗಿನ ವಿಚಾರಕ್ಕೆ ಬರೋಣ. ಸ್ನೇಹಿತರೆ, ಬಿಗ್ ಬಾಸ್ ಮುಗಿದ ಮೇಲೆ ಗುರೂಜಿ ಸ್ವಲ್ಪ ಸೈಲೆಂಟ್ ಆಗಿದ್ರು ಅನ್ಕೊಂಡಿದ್ರು ಎಲ್ಲ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಕೊಟ್ಟಿರೋ ಈಗ ಸ್ಟೇಟ್ಮೆಂಟ್ ಇಡೀ ಕರ್ನಾಟಕವೇ ತಲೆ ಚಚ್ಚಿಕೊಳ್ಳೋ ಥರ ಮಾಡಿದೆ. ಯೂಟ್ಯೂಬ್ ಚಾನೆಲ್ ಒಂದರ ಇಂಟರ್ವ್ಯೂನಲ್ಲಿ ಮಾತಾಡ್ತಾ ಇವರು ಲಕ್ಷ್ಮಿ ಎಲ್ಲಿದ್ದಾಳೆ ಗೊತ್ತಾ, ಲಕ್ಷ್ಮಿ ಕುಂಡಿಲಿ ವಾಸ ಮಾಡ್ತಾಳೆ ಅಂತ ಫುಲ್ ಸೀರಿಯಸ್ ಆಗಿ ಹೇಳಿದ್ದಾರೆ. ಯಪ್ಪ, ಇದನ್ನು ಕೇಳಿದ್ದೆ ತಡ. ಮಿಮ್ ಪೇಜ್ಗಳಂತೂ ಹಬ್ಬ ಮಾಡ್ಕೊಳ್ತಾ ಇದ್ದಾವೆ. ನಿಮ್ಮ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರೆದು ಬಿಟ್ಟರೆ ನಿಮ್ಮ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಯಾವಾಗಲೂ ಅಷ್ಟೇ ಮಹಾಲಕ್ಷ್ಮಿ ಗಲೀಜ್ ಜಾಗದಲ್ಲಿ ಇರ್ಬೋದು. ಹಸುಗೆ ನೀವೇನು ಕೈ ಮುಗಿತಿರೋ. ಸಾಮಾನ್ಯವಾಗಿ ಹಿಂದೂ ಧರ್ಮದಲ್ಲಿ ಪುರಾಣಗಳಲ್ಲಿ ಲಕ್ಷ್ಮೀದೇವಿ ಸ್ವಚ್ಛತೆ ಇರೋ ಕಡೆ ಕಮಲದ ಹೂವಿನಲ್ಲಿ ಅಥವಾ ಕ್ಷೀರಸಾಗರದಲ್ಲಿ ಇರ್ತಾಳೆ ಅಂತ ಹೇಳ್ತಾರೆ. ಆದರೆ ನಮ್ಮ ಗುರೂಜಿ ಮಾತ್ರ ಸೀದಾ ತಗೊಂಡು ಹೋಗಿ ಎಲ್ಲಿ ಕೂರಿಸಿದ್ದಾರೆ ನೋಡಿ, ಒಳ್ಳೆ ಹುಚ್ಚಿನ ಥರ ಏನೋ ಗೊತ್ತಿಲ್ಲದೆ ಮಾತಾಡ್ತಾರೆ ಅಂತ ಜನ ಇವರನ್ನು ಮನಬಂದಂತೆ ಈಗ ಟ್ರೋಲ್ ಮಾಡ್ತಿದ್ದಾರೆ. ರೀಲ್ಸ್ಗಳಲ್ಲಂತೂ ಇವರ ಈ ಆಡಿಯೋ ಇಟ್ಕೊಂಡು ಅಥವಾ ಇವರ ವಿಡಿಯೋ ಕ್ಲಿಪ್ ಇಟ್ಕೊಂಡು 100 ಕಾಮಿಡಿ ವಿಡಿಯೋಗಳು ಈಗ ಹರಿದಾಡ್ತಿವೆ. ಇಡೀ ಕರ್ನಾಟಕದ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಇದೇ ಸಖತ್ ಟ್ರೆಂಡಿಂಗ್ ಟ್ರೋಲ್. ಸ್ನೇಹಿತರೆ, ಈಗ ಇಷ್ಟೆಲ್ಲ ಟ್ರೋಲ್ ಆಗ್ತಾರಲ್ಲ, ಇವರಿಗೆ ನಿಜವಾಗ್ಲೂ ಬುದ್ಧಿ ಇಲ್ವಾ, ಏನು ಗೊತ್ತಿಲ್ಲದೆ ಬಡಬಡಾಯಿಸ್ತಾರಂತ ನೀವು ಕೇಳ್ಬೋದು. ಆದರೆ ಇಲ್ಲಿರೋ ಅಸಲಿ ಸತ್ಯ ಬೇರೆಯೇ ಇದೆ. ಇದೆಲ್ಲ 100% ಪ್ಲ್ಯಾನ್ಡ್ ಬಿಸ್ನೆಸ್ ಸ್ಟ್ರಾಟಜಿ. ಇವತ್ತಿನ ಡಿಜಿಟಲ್ ಕಾಲದಲ್ಲಿ ಯಾರಿಗೆ ನೆಗೆಟಿವ್ ಪಬ್ಲಿಸಿಟಿ ಸಿಗುತ್ತೋ ಅವರ ಬಿಸ್ನೆಸ್ ಅಷ್ಟೇ ಜೋರಾಗಿ ನಡೆಯುತ್ತೆ ಅನ್ನೋದು ಇವರಿಗೆ ಚೆನ್ನಾಗಿ ಗೊತ್ತು. ಗುರೂಜಿ ತಾವೇನಾದರೂ ಬೇರೆ ಜ್ಯೋತಿಷಿಗಳ ಥರ ಶಾಂತವಾಗಿ ಶಾಸ್ತ್ರಬದ್ಧವಾಗಿ ಮಾತಾಡಿದರೆ ಇವತ್ತು ಇವ್ರನ್ನ ಯಾರೂ ಕೇಳ್ತಿರ್ಲಿಲ್ಲ, ಅವರ ವಿಡಿಯೋಗಳಿಗೆ ವ್ಯೂಸ್ ಕೂಡ ಬರ್ತಿರಲಿಲ್ಲ. ಅದೇ ಈ ಥರ ವಿಚಿತ್ರವಾಗಿ ಲಕ್ಷ್ಮಿ ಕುಂಡಿಲಿ ಇರ್ತಾಳೆ, ನಿಮ್ಮ ಕುಂಡಿನೂ ಕೂಡ ಲಕ್ಷ್ಮಿನೇ ಅಂತ ಹೇಳ್ತಾರಲ್ಲ, ಅಂಥ ಮಾತನ್ನೇ ಈಗ ಜನ ವಿವಾದಾತ್ಮಕವಾಗಿ ತಗೊಳ್ತಾರೆ. ಅದೇ ಈ ಥರ ವಿಚಿತ್ರವಾಗಿ ಲಕ್ಷ್ಮಿ ಕುಂಡಿಲಿ ಇರ್ತಾಳೆ ಅಂತಲೋ ನಂಬರು ಅಂತಲೋ ವಿವಾದಾತ್ಮಕವಾಗಿ ಮಾತಾಡಿದರೆ ಜನ ಉಗಿಯೋಕ್ಕಾದ್ರೂ ವಿಡಿಯೋ ನೋಡ್ತಾರೆ. ಯಾವಾಗ ವ್ಯೂಸ್ ಜಾಸ್ತಿ ಆಗುತ್ತೋ ಇವರ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಜಾಸ್ತಿ ಆಗುತ್ತೆ. ನಿಮಗೆ ಗೊತ್ತಿರಲಿ, ಇಷ್ಟೆಲ್ಲ ಟ್ರೋಲ್ ಆಗೋ ಆರ್ಯವರ್ಧನ್ ಅವರ ಹತ್ತಿರ ಜ್ಯೋತಿಷಿ ಕೇಳೋಕೆ ಜನ ಕ್ಯೂ ನಿಲ್ತಾರೆ. ಒಂದು ಹೆಸರನ್ನ ಚೇಂಜ್ ಮಾಡಿ ಕೊಡೋಕ್ಕೆ ಅಥವಾ ಲಕ್ಕಿ ನಂಬರ್ ಕೊಡೋಕ್ಕೆ ಇವರು ₹1000 ಫೀಸ್ ತಗೊಳ್ತಾರೆ. ಸೊ ಜನ ಇಲ್ಲಿ ಇವರನ್ನು ನೋಡಿ ಹುಚ್ಚ ಅನ್ಕೊಳ್ತಿದ್ದಾರೆ. ಆದರೆ ಇವರು ಮಾತ್ರ ಜನರನ್ನೇ ಬಕ್ರಾ ಮಾಡಿ ಕೋಟಿ ದುಡ್ಡು ಮಾಡ್ತಿದ್ದಾರೆ. ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಸೊ ಸ್ನೇಹಿತರೆ, ಕೊನೆಯದಾಗಿ ಹೇಳೋದಿಷ್ಟೇ, ಆರ್ಯವರ್ಧನ್ ಗುರೂಜಿ ಹೇಳೋ ಶಾಸ್ತ್ರ ನಿಜವೋ ಸುಳ್ಳೋ ಗೊತ್ತಿಲ್ಲ. ಆದರೆ ಬೆಳಿಗ್ಗೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಭರಪೂರ ಮನರಂಜನೆ ಕೊಡೋದ್ರಲ್ಲಿ ಇವರನ್ನು ಮೀರಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಹಾಗೆ ಟ್ರೋಲರ್ಗಳ ಪಾಲಿನ ಆರಾಧ್ಯ ದೈವ ಈ ನಮ್ಮ ನಂಬರ್ ಗುರೂಜಿ. ಸೊ ಸ್ನೇಹಿತರೆ, ಇವಾಗ ಇವರ ಯಾವ ಟ್ರೋಲ್ ವಿಡಿಯೋ ಇಷ್ಟ, ಇವರ ಈ ಕುಂಡಿ ಜ್ಯೋತಿಷ್ಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕೆಳಗಡೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಖಂಡಿತ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಟಾಪಿಕ್ ಮತ್ತು ಲೈಫ್ ಸ್ಟೋರೀಸ್ ಮತ್ತು ಟ್ರೆಂಡಿಂಗ್ ಟಾಪಿಕ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.